ನಿನ್ಗ್ಯಾಕ್ರಿ ಅದು? ನಿಮ್ಗ್ಯಾಕೆ ಅದು? ನೀನ್ ಯಾಕೆ ಮಾತಾಡ್ತಾ ಇದೀಯ? ಬಾಗಲಕೋಟೆ ಮತ್ತೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತೆ ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿಕೆ ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಭೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತೆ ಮಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದೀನಿ ಅಷ್ಟೇ. ಒಪ್ಕೊಂಡಿದ್ದಾರೆ. ನಿಮ್ ಜೊತೆ ಹೇಳಿದ್ರ ಯಾವಾಗ? ಏನಂತ? ಸರ್ಕಾರದಲ್ಲಿ ಸಮಸ್ಯೆ DHO ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತೀವಿ ಅವರ ಗಂಡ ಅಂತ ಸರ್. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಜೊತೆ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಒಂದು ಕುಟುಂಬದ ಟಿಕೆಟ್ ವಿಷಯವನ್ನ ವಿಧಾನಸೌಧ 3ನೇ ಮಾಡಲಿ ಸಭೆ ಮಾಡಿದ ಇತಿಹಾಸ ಇದೇ ಪ್ರಥಮ ಬಾರಿ ಸರ್. ಒಂದು ಕುಟುಂಬದ ವಿಚಾರವನ್ನ ತಮ್ಮ ಕಚೇರಿಯಲ್ಲಿ ಸಭೆ ಮಾಡೋದು. ನಿಮ್ಗ್ಯಾಕ್ರಿ ಅದು? ನಿಮ್ಗ್ಯಾಕೆ ಅದು? ಅಲ್ಲ, ಒಂದು ಕುಟುಂಬದ ವಿಚಾರವನ್ನ ಸಮಸ್ಯೆ ಬಗೆಹರಿಸುವಂತ ವಿಚಾರ ಸರ್. ಪಕ್ಷದ ವಿಚಾರ ಅದು. ಪಕ್ಷದ ವಿಚಾರ ನೀನ್ ಯಾಕೆ ಮಾತಾಡ್ತಾ ಇದ್ದೀಯ? ಅಲ್ಲ, ಮಾಡುವಂತ ವಿಚಾರ ಸರ್. ನೀನ್ ಯಾಕೆ ಮಾತಾಡ್ತಾ ಇದ್ದೀಯ? ಪಕ್ಷದ ವಿಚಾರ, ಪಕ್ಷದ ವಿಚಾರ, ಪಕ್ಷದ ವಿಚಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.